ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಬ್ಲಾಗಿಂಗ್ ಮಾಡ್ತಿದ್ದೀರಾ ಅಂತಂದರೆ, ಬ್ಲಾಗಿಂಗ್ ಜೊತೆಗೆ ಇದೊಂದು ಕೆಲಸನೂ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಬ್ಲಾಗಿಂಗ್ ಮಾಡೋರಿಗೆ, ಯೂಟ್ಯೂಬ್ ಮಾಡೋರಿಗೆ, ಕಂಟೆಂಟ್ ಕ್ರಿಯೇಟರ್ಗೆ. ಏನಂತಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ಸ್ಟಾರ್ಟಿಂಗಿಂದನೇ ದುಡ್ಡು ಮಾಡೋಂಥ ಒಂದು ಮೆಥಡ್. ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ವೆಬ್ಸೈಟ್ಸ್ಗಳ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಬೆಸ್ಟ್ ಆಗಿರುವಂಥ ಅಂದರೆ ನಾನು ನೋಡಿರೋ ಪ್ರಕಾರ ಅದರಲ್ಲಿ ಯಾವ್ದು ಬೆಸ್ಟ್ ಒಂದು ವೆಬ್ಸೈಟ್ಸ್ಗಳಿದೆ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ. ಅದನ್ನೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆ ವೆಬ್ಸೈಟ್ಸ್ಗಳ ಬಗ್ಗೆ, ಆ ವೆಬ್ಸೈಟ್ಸ್ ಯಾವುದು ಏನು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ನೋಡ್ಬೋದು ನಾನು ಫಸ್ಟು ಹೇಳೋದು ಯಾವುದಪ್ಪ ಅಂತಂದರೆ ಅಮೆಝಾನ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅಂದರೆ ವೆಬ್ಸೈಟೇ. ಇದರಿಂದ ಕೂಡ ನಾವು ದುಡ್ಡು ಅರ್ನ್ ಮಾಡ್ಬೋದು ಅನ್ನೋದು ಕೆಲವೊಬ್ಬರಿಗೆ ಗೊತ್ತು, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಮೊದಲಿಗೆ ಏನಂತಂದರೆ ಒಂದು ಅಮೆಝಾನ್ ಅಕೌಂಟನ್ನು ನೀವು ಹೊಂದಿರಬೇಕಾಗುತ್ತೆ. ಎಲ್ರಿಗೂ ಗೊತ್ತಿರೋವಂಥ ವಿಚಾರ, ಎಲ್ಲರೂ ಹತ್ರನೂ ಅಮೆಝಾನ್ ಅಕೌಂಟ್ ಇದ್ದೇ ಇರುತ್ತೆ. ನೀವು ಅಫಿಲಿಯೇಟ್ ಲಿಂಕನ್ನು ಅಂದರೆ ಅಫಿಲಿಯೇಟ್ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಕೆಳಗಡೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಬಿಕಮ್ ಆ್ಯನ್ ಅಫಿಲಿಯೇಟ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಏನಪ್ಪ ಅಂತಂದರೆ ಅಫಿಲಿಯೇಟ್ಗೆ ಜಾಯ್ನ್ ಆಗ್ಬೋದು. ಇದರಲ್ಲಿ ಏನಂತಂದರೆ ತುಂಬ ಪ್ರಾಡಕ್ಟ್ಗಳು ಸಿಗುತ್ತೆ. ನಿಮಗೆ ಯಾವ ಪ್ರಾಡಕ್ಟ್ ಬೇಕು ಎಲ್ಲ ಪ್ರಾಡಕ್ಟ್ಗಳು ನಿಮಗೆ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ನೀವು ಈಸಿಯಾಗಿ ಅರ್ನ್ ಮಾಡ್ಬೋದು. ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿಗೆ ಬೇರೆ ಬೇರೆ ಕಮಿಷನ್ಸ್ ಇರುತ್ತೆ. ನೆಕ್ಸ್ಟ್ ನಿಮಗೆ ಬರೋದು ಯಾವುದಪ್ಪ ಅಂತಂದರೆ ಶೇರ್ ಸೇಲ್ ಅಂತ. ಶೇರ್ ಸೇಲ್ ಅನ್ನೋದು ಕೂಡ ಏನಂತಂದರೆ ಒಂದು ಬೆಸ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ವೆಬ್ಸೈಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಮೊದಲಿಗೆ ಸೈನ್ ಅಪ್ ಆಗಬೇಕಾಗತ್ತೆ. ಇಲ್ಲಿ ನೋಡ್ಬೋದು ಗೆಟ್ ಸ್ಟಾರ್ಟೆಡ್ ಟುಡೇ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಜಾಯಿನ್ ಆಗ್ಬೋದು. ಇಲ್ಲಿ ನೋಡ್ಬೋದು ಬೇರೆ ಬೇರೆ ಇದೆ. ಇಲ್ಲಿ ಬೇರೆ ಬೇರೆ ಅಡ್ವರ್ಟೈಸರ್ಸ್ ಬರ್ತಾರೆ, ಏಜೆನ್ಸಿಗಳ್ಸ್ ಕೂಡ ಬರುತ್ತೆ, ಪಬ್ಲಿಷರ್ಸ್ ಕೂಡ ಬರ್ತಾರೆ. ನಾವು ಏನಪ್ಪ ಅಂತಂದರೆ ಬಿಕಮ್ ಅ ಪಬ್ಲಿಷರ್. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾಯ್ನ್ ಆಗಬೇಕಾಗತ್ತೆ. ಜಾಯ್ನ್ ಆಗಿ ಆದಮೇಲೆ ಇದರಲ್ಲಿ ಕೆಲವೊಂದು ಏನಪ್ಪ ಅಂತಂದರೆ ಪ್ರಾಡಕ್ಟ್ಗಳು ನಮಗೆ ಸಿಗುತ್ತೆ. ಡಿಜಿಟಲ್, ಫಿಸಿಕಲ್ ಎಲ್ಲನೂ ಪ್ರಾಡಕ್ಟ್ಗಳು ನಮಗೆ ಸಿಗುತ್ತೆ. ಅದನ್ನು ನೋಡಿಕೊಂಡು ನಾವು ಇದರಲ್ಲಿ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬರೋದು ಏನಪ್ಪ ಅಂತಂದರೆ CJ.com ಅಂತಂದರೆ ಕಮಿಷನ್ ಜಂಕ್ಷನ್ ಅಂತ ಕರೀತಾರೆ. ಇಲ್ಲಿ ನೀವು ತುಂಬ ಪ್ರಾಡಕ್ಟ್ಗಳು ಬರುತ್ತೆ. ಕೆಲವೊಂದು ಪ್ರಾಡಕ್ಟ್ಗಳಿಗೆ ಏನು ಮಾಡಬೇಕಪ್ಪ ಅಂತಂದರೆ ಪರ್ಮಿಷನ್ ಬೇಕಾಗತ್ತೆ. ಪರ್ಮಿಷನ್ನ ನೀವು ತೊಗೋಬೇಕಾಗತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದರೆ ನೀವು ಅಫಿಲಿಯೇಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿ ಆದ ಮೇಲೆ ನಿಮಗೆ ಪ್ರಾಡಕ್ಟ್ಗಳ ಪರ್ಮಿಷನ್ಸ್ ಕೂಡ ನೀವು ತೊಗೋಬೇಕಾಗತ್ತೆ. ಹಾಗೆ ನಿಮಗೆ ಪರ್ಮಿಷನ್ ಸಿಗಲ್ಲ ಇಲ್ಲಿ ಡೈರೆಕ್ಟಾಗಿ. ಬಟ್ ಏನಂತಂದರೆ ಅಮೆಝಾನಲ್ಲಿ ಆ ಥರ ಇಲ್ಲ. ಒಂದು ಸಾರಿ ಕ್ರಿಯೇಟ್ ಆಯ್ತಂದರೆ ಆಟೋಮೆಟಿಕಲಿ ನೀವು ಪರ್ಮಿಷನ್ ಸಿಕ್ಕಂಗೆ ನಿಮಗೆ ನೀವು ಪ್ರಾಡಕ್ಟ್ ಲಿಂಕ್ಗಳನ್ನು ಶೇರ್ ಮಾಡ್ಬೋದು. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂತಂದರೆ Impact.com. ಇದು ಒಂದು ಅಫಿಲಿಯೇಟ್ ವೆಬ್ಸೈಟೇ. ನಿಮಗೆ CJ ಯಾವ ಥರ ಬರುತ್ತೆ ಅದೇ ಥರನೂ ಇಂಪ್ಯಾಕ್ಟ್ ಕೂಡ ಬರುತ್ತೆ. ಇದರಲ್ಲೂ ಕೂಡ ಬೇರೆ 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 ಒಂದು ಏಜೆನ್ಸೀಸ್ ಇರುತ್ತೆ. ಆ ಏಜೆನ್ಸಿಗಳ ಮುಖಾಂತರ ಇದೇನು ಮಾಡುತ್ತಪ್ಪ ಅಂತಂದರೆ ನಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಕೊಡುತ್ತೆ. ನೀವು ಏನು ಮಾಡಬೇಕಪ್ಪ ಅಂತಂದರೆ ಇದರಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಆ ಒಂದು ಏಜೆನ್ಸಿಗಳಿಗೆ ರಿಕ್ವೆಸ್ಟನ್ನು ಕೊಡಬೇಕಾಗತ್ತೆ. ರಿಕ್ವೆಸ್ಟ್ ಕೊಟ್ಟಾದಮೇಲೆ ಅಲ್ಲಿ ಪರ್ಮಿಷನ್ ಸಿಕ್ತು ಅಂತಂದರೆ ಅವರ ಒಂದು ಪ್ರಾಡಕ್ಟ್ಗಳನ್ನು ನಾವು ಅಫಿಲಿಯೇಟ್ ಮಾಡ್ಕೋಬೋದು. ಏನಪ್ಪ ಅಂತಂದರೆ ಅವರು ಏನು ಮಾಡ್ತಾರೆ, ಪರ್ಮಿಷನ್ ಕೊಡೋದಕ್ಕೂ ಮುಂಚೆ ನಮ್ಮ ವೆಬ್ಸೈಟ್ಸ್ ಆಗಿರ್ಬೋದು, ಬ್ಲಾಗ್ ಆಗಿರ್ಬೋದು, ಚಾನಲ್ ಆಗಿರ್ಬೋದು ಎಲ್ಲನೂ ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ಬರೋದು ಏನಂತಂದರೆ ಕ್ಲಿಕ್ ಬ್ಯಾಂಕ್. ಇದು ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಅಮೆಝಾನ್ ಯಾವ ಥರ ಅಂತ ಇದೆ ನೋಡಿ. ಅದೇ ಥರ ಇದರಲ್ಲೂ ಕೂಡ ಸಿಗುತ್ತೆ. ನೋಡ್ಬೋದು ಟಾಪ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ ಇನ್ ಆ್ಯಂಡ್ ಎಲೈಟ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್. ಇದರಲ್ಲಿ ಡಿಜಿಟಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಎಲ್ಲ ಒಂದು ಪ್ರಾಡಕ್ಟ್ಗಳು ನಮಗೆ ಇದರಲ್ಲಿ ಸಿಗುತ್ತೆ. ನೀವೇನು ಮಾಡೋದಪ್ಪ ಅಂತಂದರೆ ಈಸಿಯಾಗಿ ಲಿಂಕ್ ಮಾಡಿಕೊಂಡು ನಿಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ನಿಮಗೆ ಡೈರೆಕ್ಟಾಗಿ ಓಪನ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಕಮಿಷನ್ ಇಲ್ಲಿ ಸಿಗುತ್ತೆ ಆ ಪ್ರಾಡಕ್ಟ್ ನಾವು ಸೇಲ್ ಮಾಡಿದ್ವಿ ಅಂತಂದರೆ. ಎಲ್ಲ ಸಿಗುತ್ತೆ. ಅದನ್ನ ಪ್ರಕಾರ ನೀವು ವೆರಿಫೈ ಮಾಡಿಕೊಂಡು ನೀವೇನು ಮಾಡೋದಪ್ಪ ಅಂತಂದರೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಅಫಿಲಿಯೇಟ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲನೂ ನೀವು ಲಾಗಿನ್ ಕೂಡ ಆಗ್ಬೋದು. ಮೇನ್ ವೆಬ್ಸೈಟ್ಸ್ಗಳ ಬಗ್ಗೆ ಮಾತ್ರ ನಾನು ನಿಮಗೆ ಹೇಳಿದ್ದೀನಿ. ಇಷ್ಟು ವೆಬ್ಸೈಟ್ಸಲ್ಲಿ ನೀವು ಸ್ಟಾರ್ಟ್ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರಿ ಅಂತಂದರೆ ಎಷ್ಟೋ ದುಡ್ಡನ್ನು ಅರ್ನ್ ಮಾಡ್ಬೋದು. ಇಷ್ಟು ಇವತ್ತಿನ ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.